ಕಾಯಕಲ್ಪ ಯೋಗದ ಬಗ್ಗೆ ತಿಳಿಸಿ ಮಾಸ್ಟರ್. ಕಾಯಕಲ್ಪ ಯೋಗನ ಬಂದ್ಬಿಟ್ಟು ನನ್ನ ಗುರು ವೇದಾತ್ರಿ ಮಹರ್ಷಿಯವರಿಂದ ನಾನು ತಿಳ್ಕೊಂಡೆ. ಕಾಯ ಅಂದರೆ ಶರೀರ, ಕಲ್ಪ ಅಂದರೆ ಅಮರತ್ವ. ಶರೀರದ ಅಮರತ್ವವನ್ನು ತಿಳಿಸುವ ವಿದ್ಯೆಗೆ ಕಾಯಕಲ್ಪ ಯೋಗ ಅಂತ ಹೇಳ್ತಾರೆ. ಈ ಕಾಯಕಲ್ಪ ಯೋಗದಲ್ಲಿ ಮುಖ್ಯವಾಗಿ 4 ಅಂಶ ಇದೆ. ನಮ್ಮ ದೇಹದ ಸೆಲ್ಗಳು ಚೆನ್ನಾಗಿ ಆಕ್ಟಿವೇಟ್ ಆಗಬೇಕಾದ್ರೆ ವೀರ್ಯ ಮುಖ್ಯ, ಅಂದರೆ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ಮುಖ್ಯ. ಆಮೇಲೆ ಪ್ರಾಣಶಕ್ತಿ ಕಣಗಳು, ಲೈಫ್ ಫೋರ್ಸ್, ವೈಟಲ್ ಎನರ್ಜಿ, ಅದು ಮುಖ್ಯ. ಈ ಪ್ರಾಣಶಕ್ತಿ ಕಣಗಳು ತನ್ನನ್ನು ತಾನೇ ಸುತ್ತಾ ಇರ್ತದೆ. ಆ ವೇವ್ಸ್ ಎಲ್ಲ ಸೇರಿ ಉತ್ಪತ್ತಿಯಾಗುವುದು ಜೀವಕಾಂತ ಶಕ್ತಿ, ಬಯೋಮ್ಯಾಗ್ನೆಟಿಸಮ್, ಇದು ಮುಖ್ಯ. ಇದು ಎಲ್ಲ ಬಯೋಮ್ಯಾಗ್ನೆಟಿಸಮ್, ಪ್ರಾಣಶಕ್ತಿ, ಇದೆರಡಕ್ಕೆ ಮುಖ್ಯ ಕಾರಣನೇ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್, ವೀರ್ಯ. ಈ ಬಯೋಮ್ಯಾಗ್ನೆಟಿಸಮ್ ಇಂದನೇ ನಾವೆಲ್ಲ ಎಷ್ಟೋ ವಿಧವಾದ ದೇಹದ ನಾನಾ ಕ್ರಿಯೆಗಳು ನಡೆಯುತ್ತೆ, ಮನಸ್ಸಿನ ನಾನಾ ಕ್ರಿಯೆಗಳು ನಡೆಯುತ್ತೆ. ಒಂದು ಸೆಲ್ಸಲ್ಲಿ ರಾಸಾಯನಿಕ ಕ್ರಿಯೆ, ವಿದ್ಯುತ್ ಕ್ರಿಯೆ, ಕಾಂತಶಕ್ತಿಯ ಕ್ರಿಯೆ ನಡಿಬೇಕಾದ್ರೆ ಈ ಜೀವಕಾಂತ ಶಕ್ತಿ ಮುಖ್ಯ, ಬಯೋಮ್ಯಾಗ್ನೆಟಿಸಮ್ ಮುಖ್ಯ. ಈ ಬಯೋಮ್ಯಾಗ್ನೆಟಿಸಮ್ ಏನು ಮಾಡುತ್ತಂದರೆ ಒಂದು ಜೀವಕೋಶ ಇನ್ನೊಂದು ಜೀವಕೋಶ ಬೇರೆ ಆಗದ ಹಾಗೆ ನೋಡಿಕೊಳ್ಳುತ್ತೆ. ಧ್ರುವಾಕರ್ಷಣ ಅಂತಾರಲ್ಲ, ಆ ಥರ ನೋಡಿಕೊಳ್ಳುತ್ತೆ. ಆಮೇಲೆ ಈ 75% ನಮ್ಮ ದೇಹದ ಚಟುವಟಿಕೆಗಳಿಗೆ ಈ ಜೀವಕಾಂತ ಶಕ್ತಿ ಉಪಯೋಗ ಆಗುತ್ತೆ. ಅಂದರೆ ಯಾವುದು? ನಮ್ಮ ಬ್ಲಡ್ಡಿನ ಸೆಲ್ಗಳಿಗೆ, ಮಾಂಸದ ಸೆಲ್ಗಳಿಗೆ, ಕೊಬ್ಬಿನ ಸೆಲ್ಗಳಿಗೆ, ಮೂಳೆಯ ಸೆಲ್ಗಳಿಗೆ, ಮೂಳೆ ಒಳಗಡೆ ಇರುವ ಮಜ್ಜೆಗಳ ಸೆಲ್ಗಳಿಗೆ ಇದು ಬೇಕಾಗ್ತದೆ. ಅದು ಇಲ್ಲದೆ ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚತನ್ಮಾತ್ರ, ಸಪ್ತ ಧಾತುಗಳಾಗಿ ಪರಿವರ್ತನೆ ಆಗೋದಕ್ಕೆ, ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ಗೂ ಈ ಬಯೋಮ್ಯಾಗ್ನೆಟಿಸಮ್, ಜೀವಕಾಂತ ಶಕ್ತಿ ಬೇಕಾಗ್ತದೆ. 75% ನಮ್ಮ ದೇಹದ ಚಟುವಟಿಕೆಗಳಿಗಾದರೆ ಇನ್ನು 25% ನಮ್ಮ ಬ್ರೈನ್ ಸೆಲ್ಗೆ ಬೇಕಾಗುತ್ತೆ. ಅಂದರೆ ಮಾನಸಿಕ ಚಟುವಟಿಕೆ, ಯಾವುದು ನಾವು ಫೀಲ್ ಮಾಡೋದು, ಎಮೋಷನ್ನು, ಥಾಟು, ಇದಕ್ಕೆಲ್ಲ 25% ಬೇಕಾಗ್ತದೆ. ಈ 25%, 75% ಯಾವಾಗಲೂ ಬೇಕೇ ಬೇಕಾಗ್ತದೆ. ಯಾವುದೇ ಮಾನಸಿಕ ಮತ್ತು ದೈಹಿಕಕ್ಕೆ ಬೇಕೇ ಬೇಕಾಗಿದೆ. ಇದು ಏನಾಗುತ್ತೆ ಅಂದರೆ ಈ 5 ಮೆಥಡ್, ಲಿಮಿಟೆಡ್ ಮೆಥಡ್ ಸರಿಯಾಗಿಲ್ಲ ಅಂದರೆ ಇವುಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಯಾವುದು? ಸಿಕ್ಕಾಪಟ್ಟೆ ಕೆಲಸ ಮಾಡೋದು, 8 ಗಂಟೆ ಕೆಲಸ ಮಾಡೋದು, 12, 1, 13, 15 ಅವರ್ಸ್ ಕೆಲಸ ಮಾಡಿಬಿಟ್ಟು ಕೆಲಸ ಮಾಡೋದು. ಆಮೇಲೆ ಅದರಿಂದ ನಿದ್ದೆ ಬರೀ 3 ಅವರ್ ನಿದ್ದೆ ಮಾಡೋದು, ಇದರಿಂದ ಜಾಸ್ತಿ ಸ್ಟ್ರೆಸ್ ಆಗೋದು. ಆಮೇಲೆ ನಕಾರಾತ್ಮಕ ಚಿಂತನೆಗಳನ್ನ ಮಾಡೋದು. ಆಮೇಲೆ ಬಂದ್ಬಿಟ್ಟು ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ನ ಸಿಕ್ಕಾಪಟ್ಟೆ ಖರ್ಚು ಮಾಡೋದು. ಆಮೇಲೆ ಆಹಾರನ ಬಂದು ಈ ಜಂಕ್ ಫುಡ್ಡು ಇದೆಲ್ಲ ತಗೊಳ್ಳೋದು. ಈ 5ರಿಂದ ಏನಾಗುತ್ತೆ, ಈ 75%, 25% ಸಪ್ಲೈ ಆಗ್ತಿರುವ ಜೀವಕಾಂತ ಶಕ್ತಿಗೆ ಕೊರತೆ ಉಂಟಾಗ್ತದೆ. ಈ ಜೀವಕಾಂತ ಶಕ್ತಿಗೆ ಮುಖ್ಯವಾದ ಕಾರಣ ಯಾವುದು ಅಂದರೆ ವೀರ್ಯ, ಸೆಕ್ಸುವಲ್ ವೈಟಲ್ ಫ್ಲೂಯಿಡ್. ಈ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ಖಾಲಿ ಆಗೋಯ್ತಂದ್ರೆ ಡೆತ್ ಅಂತ ಅರ್ಥ. ಯಾವುದು? ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ಖಾಲಿ ಆಯಿತು ಅಂತ ಡೆತ್. ಅದಿದ್ರೇ ಪ್ರಾಣಶಕ್ತಿ ಇರೋಕ್ಕೆ ಸಾಧ್ಯ, ಅದಿದ್ರೇ ಜೀವಕಾಂತ ಶಕ್ತಿ ಇರೋಕ್ಕೆ ಸಾಧ್ಯ. ಯಾವಾಗ ಸೆಕ್ಸುವಲ್ ವೈಟಲ್ ಕಮ್ಮಿಯಾಗಿ ಪ್ರಾಣಶಕ್ತಿ ಕಮ್ಮಿ ಆಗುತ್ತೋ ಆಗ ಸೆಲ್ಲಿನ ಸುತ್ತಲೂ ಸುತ್ತುತ್ತಿರುವ ಜೀವಕಾಂತ ಶಕ್ತಿಗೆ ತಡೆ ಉಂಟಾಗ್ಬಿಡುತ್ತೆ. ಹಂಗೆ ಒಂದು ಕಡೆ ಸ್ಟಾಕ್ ಆಗ್ಬಿಡ್ತದೆ. ಹಂಗೆ ನಿಂತಿರೋ ಜೀವಕಾಂತ ಶಕ್ತಿನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡೋದೇ ಈ ಜೀವಕೋಶದ ಕೆಲಸ. ಈ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗಿದ್ದು ಆ ಕಡೆ ಈ ಕಡೆ ಫ್ಲೋ ಆಗದೆ ಒಂದೇ ಕಡೆ ನಿಂತು ಬಿಟ್ರೆ ಏನಾಗುತ್ತೆ? ಅದೇ ಶಾರ್ಟ್ ಸರ್ಕ್ಯೂಟ್ಸ್.
ಆವಾಗ ಎಲ್ಲ ಸೆಲ್ಗಳು ಬರ್ನ್ ಆಗುತ್ತೆ. ಅದೇ ಇನ್ನೂ ಜೀವಕಾಂತ ಶಕ್ತಿ ಒಂದೇ ಕಡೆ ನಿಂತುಬಿಟ್ರೆ ತುಂಬ ಕಾಲ ಅದು ಕಾಯಿಲೆ ಥರ ಆಗುತ್ತೆ. ದೇಹದ ಎಲ್ಲ ಭಾಗದಲ್ಲೂ ಜೀವಕಾಂತ ಶಕ್ತಿ ನಿಂತುಬಿಟ್ರೆ ಏನಾಗುತ್ತೆ ಅಂದರೆ ಮರಣ ಆಗ್ಬಿಡ್ತದೆ. ಅದಕ್ಕೇ ಸಿದ್ಧರುಗಳು ಏನು ಮಾಡಿದ್ರು, ಯಾವಾಗಲೂ ಹೆಂಗಾಗಿರಬೇಕು, ಆಮೇಲೆ ಯಾವುದೇ ಕಾಯಿಲೆ ಬರಬಾರ್ದು, ಇಚ್ಛಾ ಮರಣ, ನಾವು ಯಾವಾಗ ನೆನೆಸ್ಕೋತೀವಿ ಆವಾಗ ಮರಣ. ಅವರೆಲ್ಲ 304 ವರ್ಷ ಎಲ್ಲ ಬದುಕ್ತಾ ಇದ್ರು. ಯಾಕೆಂದರೆ ಈ ಸೆಕ್ಸಲ್ ವೈಟಲ್ ಫ್ಲೂಯಿಡ್ನ ಓಜಸ್ಸಾಗಿ ಪರಿವರ್ತನೆ ಮಾಡ್ತಿದ್ರು. ಆ ಸೆಕ್ಸಲ್ ವೈಟಲ್ನ ಓಜಸ್ಸಾಗಿ ಪರಿವರ್ತನೆ ಮಾಡೋದು ನಮ್ಮ ವೇದಾತ್ರಿ ಮಹರ್ಷಿ ಸಂಸ್ಥೆ, ಸ್ಕೈ ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ, ಪ್ರೊಫೆಸರ್ ಮಾಧವನ್ ಹೆಡ್ಡು. ತುಂಬ ಪ್ರಪಂಚದ ಎಲ್ಲ ಕಡೆನೂ ಈ ಸಂಸ್ಥೆ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಕುಂಡಲಿನಿ ದೀಕ್ಷೆನೂ ನೀವು ತಗೋಬೋದು, ಕಾಯಕಲ್ಪ ಯೋಗದ ಬಗ್ಗೆನೂ ನೀವು ತಿಳ್ಕೊಬೋದು.